ಬನ್ನಿ ಬನ್ನಿ ಮ್ಯಾಮ್. ಇವತ್ತೇನು ನಿಂಗೆ ಕಾಲೇಜ್ ಇಲ್ವಾ? ಅಪ್ಪ ಅದು ಕಾಲೇಜ್ ಫೀಸು. ಹೌದಮ್ಮ. ಏನು ಬಂದಿದ್ದು? ಸ್ವಲ್ಪ ಹಣ ಬೇಕಾಗಿತ್ತಪ್ಪ. ಎಷ್ಟು ಬೇಕಾಗಿತ್ತು? ಒಂದು 50,000 ಬೇಕು. 50,000ನಾ? ಅಯ್ಯೋ ರವಿ ಅಲ್ವಾ? ದುಡ್ಡು ಕೇಳಿದ್ನಲ್ಲಪ್ಪ, ಮರ್ತೇ ಹೋಗ್ಬಿಟ್ಟೆ. ಹೇಳು. ಈಗ ಸಿಸ್ಟಮ್ ಮುಂದೆ ಬಂದೆ. ನೀ ಏನು ಮಾಡ್ತಿದ್ಯಾ? ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಫ್ರೆಂಡ್ ಮನೆ ಹತ್ರ ಹೋಗಿದ್ದೆ, ಅವಳ ಜೊತೆ ಓದ್ಕೊಳ್ಳೋಣ ಅಂತ. ಓ ಹೌದಾ? ಹೇ ಇರು, ಆಮೇಲೆ ಮಾಡ್ತೀನಿ. ಸರಿಯಾಗಿ ನೋಡ್ಕೊಳ್ಬೇಕಿಲ್ವಪ್ಪ ನೀನು? ಇಷ್ಟೇ ಕೇಳ್ಪಟ್ಟೆ. ಮಗುಗೆ ಹೇಗಿದೆ? ಈಗ ತೊಂದರೆ ಆಗಿದೆ, ಅದನ್ನ ನಾವು ಸರಿಪಡಿಸ್ಬೇಕು. ಅದಕ್ಕೆ ಏನು ಸಮಾಧಾನ ನಮ್ಮ ಗೌಡ್ರು ಇದ್ದಾರೆ, ಅವರು ನ್ಯಾಯ ಕೊಡ್ತಾರೆ. ಇಲ್ಲಿ ಅವ್ರು ಕಾಡ್ತಾ ಇಲ್ಲ, ಇಲ್ಲೇ ಆನಂದ ಅವ್ರು ಬಿಡಲ್ಲ. ಸುಮ್ಮನೆ ಇರಪ್ಪ, ಅಳ್ಬೇಡ. ಏನಾಗಿದೆ ಅಂತ? ಕುಮಾರವ್ರೆ, ಈಗ ನಾಳೆಗೆಲ್ಲ ಅರೇಂಜ್ಮೆಂಟ್ ಹೋಗುದು ಎಲ್ಲ ರೆಡಿ ಮಾಡಿದ್ರೆ ಈಗ ಹೆಂಗೆ ಕತೆ? ಈಗ ಎಲ್ಲ ತಂದಿದ್ದೀವಿ. ನಿಮ್ಗೇನು ತೊಂದರೆ ಇಲ್ಲ, ಎಲ್ಲ ನಾವು ಹೇಳಿದ್ದೀವಿ. ಹಂಗೂ ಬೇಕು ಮಾತಾಡ್ಕೊಂಡು ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ದುಡ್ಡು ಬೇರೆ ಕೊಟ್ಟಿದ್ದೀನಿ, ಅವ್ನು ಸ್ವಲ್ಪ ಸೋಂಬೇರಿ ಇದ್ದಾನೆ, ಅಲ್ಲೇ ನಿಂತು ಕೆಲಸ ಮಾಡ್ಸಪ್ಪ. ಓಂ ನಮೋ ವೀರಭದ್ರಾಯ ನಮಃ. ಅಯ್ಯೋ, ಇಲ್ಲೇ ಎಲ್ಲೋ ಚಿಕ್ಕದು ಹಂಚಿನ ಮನೆ ಇರ್ಬೋದು ನೋಡ್ರಿ. ನಾನು ಮಾಡ್ತೀನಿ ಕೊಡಿ. ನೋಡು, ಈ ಕೆಲಸ ಎಲ್ಲ ಮಾಡೋದಕ್ಕೆ ನಾನಿದ್ದೀನಿ, ಆದರೆ ನೀನು ಚೆನ್ನಾಗಿ ಓದ್ಕೋಬೇಕು, ಗೊತ್ತಾಯ್ತಾ? ಚೆನ್ನಾಗಿ ಓದ್ತಾ ಇದೆಯಾ ತಾನೆ? ಹೌದಮ್ಮ. ನೀನು ಓದೋದು 4 ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಬೇಕು. ಆಮೇಲೆ ನೀನು ಓದಿ ದೊಡ್ಡ ಕೆಲಸಕ್ಕೆ ಸೇರಿ ಒಂದು 4 ಜನನ ಸಾಕೋ ಸಾಮರ್ಥ್ಯ ಬರಬೇಕು. ನಿಮಗೆ ನಿಮ್ಮಪ್ಪ ನಾನು ಏನಕ್ಕೆ ಕಷ್ಟ ಬೀಳೋದೇಳು? ನಿಮಗೋಸ್ಕರ, ನಿನ್ನ ಭವಿಷ್ಯಕ್ಕೋಸ್ಕರ, ಆಯಿತಾ? ಯಾವಾಗಲೂ ನಿಮ್ಮ ಅಪ್ಪ ಅಮ್ಮನ ಆಸೆನ ಈಡೇರಿಸ್ಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನದ ಕಾರ್ಯಕ್ರಮದ ವಿಶೇಷ ಏನಂತಂದ್ರೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಕೀರ್ತಿ ಲಕ್ಷ್ಮಿ ಈ ವರ್ಷದ ದ್ವಿತೀಯ PUCಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿನಿ. ಹಾಗೆಯೇ ಕಾಲೇಜಿಗೆ ರಾಜ್ಯ ಮಟ್ಟದಲ್ಲಿ ಕ್ರೀಡೆಯಲ್ಲಿಯೂ ಸಹ ಉತ್ತಮ ಒಂದು ಸಾಧನೆಯನ್ನ ಮಾಡಿರುವಂತಹ ವಿದ್ಯಾರ್ಥಿನಿಗೆ ಸನ್ಮಾನವನ್ನ ಮಾಡುವಂಥದ್ದು. ಆಲ್ ದ ಬೆಸ್ಟ್ ಕೀರ್ತಿ.